ನಮಸ್ಕಾರ ಮೀನರಾಶಿಯವರೇ. ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಸಾಮಾನ್ಯ ಕಾಲವಲ್ಲ, ಅದು ಒಂದು ಪರಿವರ್ತನೆಯ ಆರಂಭವಾಗಬಹುದು. ನೀವು ಇತ್ತೀಚಿನ ದಿನಗಳಲ್ಲಿ ಅನುಭವಿಸಿದ ಗೊಂದಲ, ಆತಂಕ, ನಿರೀಕ್ಷೆಗಳು ಈ ತಿಂಗಳಲ್ಲಿ ಕೆಲ ಕ್ಷಣಗಳು ನಿಮಗೆ ಇದು ನಿಜವಾಗಿಯೇ ನಡೆಯುತ್ತಿದೆಯಾ ಅನಿಸುವಂತೆ ಮಾಡುತ್ತದೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಸಹನೆ, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಮನಸ್ಸಿನ ಶಾಂತಿ ಇವುಗಳೇ ನಿಮ್ಮ ಯಶಸ್ಸನ್ನು ನಿರ್ಧರಿಸಲಿವೆ. ಆದ್ದರಿಂದ ಈ ತಿಂಗಳು ನೀವು ಹೇಗೆ ನಡೆಸುತ್ತೀರಿ ಎಂಬುದೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಏಪ್ರಿಲ್ ತಿಂಗಳ ಆರಂಭದಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಒತ್ತಡ ಎದುರಾಗಬಹುದು. ನೀವು ನಿರೀಕ್ಷಿಸಿದ ಕೆಲವು ಖರ್ಚುಗಳು ನಿಮ್ಮ ಮುಂದೆ ಬರುತ್ತದೆ. ಮನೆಯ ಅವಶ್ಯಕತೆಗಳು, ಆರೋಗ್ಯ ಸಂಬಂಧಿತ ವೆಚ್ಚಗಳು ಅಥವಾ ಹಳೆಯ ಸಾಲಗಳ ವಿಚಾರ ಇವುಗಳು ನಿಮ್ಮ ಹಣವನ್ನು ತೆಗೆದುಕೊಳ್ಳಬಹುದು. ಇದರಿಂದ ನೀವು ನನ್ನ ಹಣ ಎಲ್ಲಿಗೆ ಹೋಗುತ್ತಿದೆ ಎನ್ನುವ ಪ್ರಶ್ನೆಯನ್ನು ಕೇಳಿಕೊಳ್ಳುವ ಸಾಧ್ಯತೆ ಇದೆ. ಆದರೆ ನೀವು ಚಿಂತಿಸಬೇಕಾದ ಅಗತ್ಯವಿಲ್ಲ, ಏಕೆಂದರೆ ಇದು ತಾತ್ಕಾಲಿಕ. ತಿಂಗಳ 2ನೇ ಭಾಗಕ್ಕೆ ಬಂದಾಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ. ವಿಶೇಷವಾಗಿ ಏಪ್ರಿಲ್ ಮಧ್ಯಭಾಗದಲ್ಲಿ ನೀವು ಬಹಳ ಕಾಲದಿಂದ ನಿರೀಕ್ಷಿಸುತ್ತಿದ್ದ ಹಣ ಮತ್ತು ಅವಕಾಶ ನಿಮ್ಮ ಕೈಗೆ ಸಿಗಬಹುದು. ಇದು ನಿಮ್ಮ ಕೆಲಸದ ಫಲವಾಗಿರಬಹುದು ಅಥವಾ ಯಾರಾದರೂ ನಿಮಗೆ ಸಹಾಯ ಮಾಡುವ ಮೂಲಕ ಕೂಡ ಬರಬಹುದು. ಆದರೆ ಈ ಸಮಯದಲ್ಲಿ ನೀವು ಅತಿಯಾಗಿ ಖರ್ಚು ಮಾಡುವುದು ಅಥವಾ ಅಜಾಗರೂಕವಾಗಿ ಹೂಡಿಕೆ ಮಾಡುವುದು ತಪ್ಪಿಸಬೇಕು. ಹಣ ಬಂದರೆ ಅದನ್ನು ಉಳಿಸುವ ಜಾಣ್ಮೆ ಕೂಡ ಇರಬೇಕು. ಉದ್ಯೋಗ ಮತ್ತು ವ್ಯವಹಾರದ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಹೊಸ ದಿಕ್ಕನ್ನು ತೋರಿಸುತ್ತದೆ. ನೀವು ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ನಿಮ್ಮ ಶ್ರಮ ಗಮನಕ್ಕೆ ಬರುತ್ತದೆ. ಕೆಲವರಿಗೆ ಪ್ರಮೋಷನ್ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ನೀವು ನಿಮ್ಮ ಕೆಲಸದಲ್ಲಿ ಸತ್ಯ ನಿಷ್ಠೆಯಿಂದ ಮುಂದುವರೆದರೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಗುರುತಿಸುತ್ತಾರೆ. ಆದರೆ ನಿಮ್ಮ ಸುತ್ತಲಿರುವ ಕೆಲವರು ನಿಮ್ಮ ಬೆಳವಣಿಗೆಯನ್ನು ಇಷ್ಟಪಡುವುದಿಲ್ಲ. ಆದ್ದರಿಂದ ನೀವು ಯಾರನ್ನು ನಂಬಬೇಕು ಎಂಬುದರಲ್ಲಿ ಜಾಗೃತೆ ಇರಬೇಕು. ವ್ಯವಹಾರ ಮಾಡುವವರಿಗೆ ಈ ತಿಂಗಳು ಹೊಸ ಅವಕಾಶಗಳನ್ನು ನೀಡುತ್ತದೆ. ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಮತ್ತು ಹೊಸ ಡೀಲ್ಗಳು ನಿಮ್ಮ ಮುಂದೆ ಬರುತ್ತದೆ. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲವನ್ನು ಚೆನ್ನಾಗಿ ಪರಿಶೀಲಿಸುವುದು ಅತ್ಯಗತ್ಯ. ಒಂದು ಸಣ್ಣ ತಪ್ಪು ಕೂಡ ನಿಮಗೆ ನಷ್ಟವನ್ನು ಉಂಟು ಮಾಡಬಹುದು. ಕುಟುಂಬದ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಅನುಭವಗಳನ್ನು ನೀಡುತ್ತದೆ. ಕೆಲ ಸಮಯಗಳಲ್ಲಿ ನೀವು ನಿಮ್ಮ ಕುಟುಂಬದ ಜೊತೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುತ್ತೀರಿ. ವಿಶೇಷವಾಗಿ ತಿಂಗಳ ಮಧ್ಯಭಾಗದಲ್ಲಿ ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ಅಥವಾ ಸಂತೋಷದ ಸುದ್ದಿ ಕೇಳಿಬರಬಹುದು. ಆದರೆ ಕೆಲವೊಮ್ಮೆ ಸಣ್ಣ ವಿಷಯಗಳಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ನೀವು ನಿಮ್ಮ ಮಾತುಗಳನ್ನು ನಿಯಂತ್ರಿಸಿಕೊಂಡು ಮಾತನಾಡಿದರೆ ಈ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು. ಹಿರಿಯರ ಸಲಹೆಯನ್ನು ಕೇಳುವುದು ನಿಮಗೆ ಉಪಯುಕ್ತವಾಗುತ್ತದೆ. ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಪ್ರೇಮ ಮತ್ತು ಸಂಬಂಧಗಳ ವಿಚಾರದಲ್ಲಿ ಏಪ್ರಿಲ್ ತಿಂಗಳು ತುಂಬ ವಿಶೇಷವಾಗಿದೆ. ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ನಿಮ್ಮ ನಡುವೆ ಇರುವ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಸಮಯ ಇದು. ಆದರೆ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಬಹುದು. ಇದು ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಕಡಿಮೆಯಾಗುವುದರಿಂದ ಆಗಬಹುದು. ನೀವು ನಿಮ್ಮ ಮನಸ್ಸಿನ ಮಾತನ್ನು ಪ್ರಾಮಾಣಿಕವಾಗಿ ಹೇಳಿಕೊಂಡರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ. ಸಿಂಗಲ್ ಆಗಿರುವವರಿಗೆ ಈ ತಿಂಗಳು ಒಂದು ಹೊಸ ವ್ಯಕ್ತಿಯ ಪ್ರವೇಶವನ್ನು ಸೂಚಿಸುತ್ತದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಿಶೇಷ ಸ್ಥಾನವನ್ನು ಪಡೆಯಬಹುದು. ಆದರೆ ನೀವು ಅತಿಯಾದ ಆತುರ ಪಡುವುದನ್ನು ತಪ್ಪಿಸಿ. ಸಮಯ ತೆಗೆದುಕೊಂಡು ಆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಆದರೆ ನೀವು ಅತಿಯಾದ ಆತುರ ಪಡುವುದನ್ನು ತಪ್ಪಿಸಿ. ಸಮಯ ತೆಗೆದುಕೊಂಡು ಆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ತಿಂಗಳ ಆರಂಭದಲ್ಲಿ ದೇಹದಲ್ಲಿ ದೌರ್ಬಲ್ಯ, ತಲೆನೋವು ಅಥವಾ ನಿದ್ರಾಹೀನತೆ ಕಾಣಬಹುದು. ಇದು ನಿಮ್ಮ ಮನಸ್ಸಿನ ಒತ್ತಡದಿಂದ ಕೂಡ ಉಂಟಾಗಬಹುದು. ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಬೇಕು. ಸರಿಯಾದ ಆಹಾರ ಸೇವನೆ, ಸಾಕಷ್ಟು ನೀರು ಕುಡಿಯುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ. ವಿಶೇಷವಾಗಿ ನೀವು ಕಾಲುಗಳು ಮತ್ತು ದೇಹದ ನೋವುಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ನಿಮ್ಮ ದೇಹ ನೀಡುವ ಸಣ್ಣ ಸೂಚನೆಗಳನ್ನು ಗಮನಿಸಿದರೆ ನೀವು ದೊಡ್ಡ
ಸಮಸ್ಯೆಗಳನ್ನು ತಪ್ಪಿಸಬಹುದು. ಈ ತಿಂಗಳಲ್ಲಿ ಕೆಲವು ದಿನಗಳು ನಿಮಗೆ ಬಹಳ ಪ್ರಮುಖವಾಗಿರುತ್ತದೆ. ಏಪ್ರಿಲ್ 10ರಿಂದ 18ರವರೆಗಿನ ದಿನಗಳು ನಿಮ್ಮ ಭಾಗ್ಯವನ್ನು ಬದಲಾಯಿಸುವ ಸಮಯವಾಗಿರಬಹುದು. ಈ ಅವಧಿಯಲ್ಲಿ ನೀವು ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು ಅಥವಾ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಏಪ್ರಿಲ್ 22ರಿಂದ 26ರವರೆಗಿನ ದಿನಗಳಲ್ಲಿ ನೀವು ತುಂಬ ಜಾಗ್ರತೆ ಇರಬೇಕು. ಈ ಸಮಯದಲ್ಲಿ ನೀವು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಅನ್ನೆಸೆಸರಿ ವಾದ ವಿವಾದಗಳನ್ನು ದೂರ ಇಡಿ ಮತ್ತು ಯಾರ ಮೇಲೂ ತಕ್ಷಣ ನಂಬಿಕೆ ಇಡಬೇಡಿ. ಕೆಲವು ದಿನಗಳಲ್ಲಿ ನೀವು ಶಾಂತವಾಗಿದ್ದರೆ ಯಾವುದೇ ಸಮಸ್ಯೆ ನಿಮ್ಮನ್ನು ಸ್ಪರ್ಶಿಸುವುದಿಲ್ಲ. ಮೀನರಾಶಿಯವರೇ, ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಏರುಪೇರುಗಳನ್ನು ಸಮತೋಲನದಲ್ಲಿ ಇಡುವುದಕ್ಕೆ ಪರಿಹಾರಗಳು ತುಂಬ ಮುಖ್ಯವಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಈ ತಿಂಗಳು ನಿಮ್ಮ ರಾಶಿಗೆ ಗುರು ಗ್ರಹದ ಪ್ರಭಾವ ಹೆಚ್ಚಿರುವುದರಿಂದ ನೀವು ತೆಗೆದುಕೊಳ್ಳುವ ಸಣ್ಣ ಸಣ್ಣ ಕ್ರಮಗಳು ಕೂಡ ದೊಡ್ಡ ಬದಲಾವಣೆ ತರುತ್ತದೆ. ಆದ್ದರಿಂದ ಈ ಪರಿಹಾರಗಳನ್ನು ಸರಿಯಾಗಿ ಮತ್ತು ಭಕ್ತಿಯಿಂದ ಮಾಡಿದರೆ ನಿಮ್ಮ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ಭಾಗ್ಯ ನಿಮ್ಮ ಕಡೆ ತಿರುಗುತ್ತದೆ. ಮೊದಲ ಪರಿಹಾರವಾಗಿ ಪ್ರತಿ ಗುರುವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಬಹಳ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ. ಹಳದಿ ಬಣ್ಣ ಗುರುಗ್ರಹಕ್ಕೆ ಸಂಬಂಧಿಸಿದ್ದು. ಈ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವುದಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿಗೂ ಒಳ್ಳೆಯ ಪರಿಣಾಮ ನೀಡುತ್ತದೆ. ದೇವಾಲಯಕ್ಕೆ ಹೋಗಿ ಹಳದಿ ಹೂವುಗಳನ್ನು ಅರ್ಪಿಸುವುದು ಅಥವಾ ಮನೆಯಲ್ಲೇ ದೇವರಿಗೆ ಪೂಜೆ ಮಾಡುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಈ ಸಣ್ಣ ಕ್ರಮವು ನಿಮ್ಮ ಜೀವನದಲ್ಲಿ ದೊಡ್ಡ ಪಾಸಿಟಿವ್ ಎನರ್ಜಿ ತರಲು ಸಹಾಯ ಮಾಡುತ್ತದೆ. ಮುಂದೆ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಕನಿಷ್ಠ 21 ಬಾರಿ ಜಪ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ಮಂತ್ರವು ಗುರುಗ್ರಹದ ಅನುಗ್ರಹವನ್ನು ಪಡೆಯಲು ಅತ್ಯಂತ ಶಕ್ತಿಶಾಲಿಯಾಗಿದೆ. ನೀವು ಈ ಮಂತ್ರವನ್ನು ಶಾಂತ ಮನಸ್ಸಿನಿಂದ ಜಪ ಮಾಡಿದರೆ ನಿಮ್ಮ ಮನಸ್ಸಿನ ಗೊಂದಲಗಳು ದೂರವಾಗುತ್ತದೆ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸ್ಪಷ್ಟವಾಗುತ್ತದೆ. ವಿಶೇಷವಾಗಿ ಏಪ್ರಿಲ್ 10ರಿಂದ 18ರವರೆಗಿನ ದಿನಗಳಲ್ಲಿ ಈ ಮಂತ್ರ ಜಪ ಮಾಡಿದರೆ ಹಣಕಾಸಿನ ಸಮಯದಲ್ಲಿ ಉತ್ತಮ ಫಲಿತಾಂಶ ಕಾಣಬಹುದು. ಮೂರನೆಯ ಪರಿಹಾರವಾಗಿ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ತರಬಹುದು. ಪ್ರತಿ ವಾರ 1 ಬಾರಿ ಅನ್ನದಾನ ಮಾಡುವುದು ಅಥವಾ ಹಳದಿ ಆಹಾರ ಪದಾರ್ಥಗಳನ್ನು ಅಂದರೆ ಹುಳಿ, ದಾಲ್, ಬಾಳೆಹಣ್ಣು ದಾನ ಮಾಡುವುದು ನಿಮ್ಮ ಕರ್ಮಫಲವನ್ನು ಸುಧಾರಿಸುತ್ತದೆ. ಈ ರೀತಿಯ ಸೇವಾ ಮನೋಭಾವ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಒಳ್ಳೆಯ ಅವಕಾಶಗಳನ್ನು ನಿಮ್ಮ ಕಡೆ ಆಕರ್ಷಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೀವು ದಿನನಿತ್ಯ ಸ್ವಲ್ಪ ಸಮಯ ಯೋಗ ಅಥವಾ ಧ್ಯಾನಕ್ಕೆ ಮೀಸಲಿಡುವುದು ತುಂಬ ಮುಖ್ಯ. ನಿಮ್ಮ ರಾಶಿಗೆ ಈ ತಿಂಗಳಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಿರುವುದರಿಂದ ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ 10ರಿಂದ 15 ನಿಮಿಷ ನಡೆಯುವುದು ಅಥವಾ ಸಣ್ಣ ವ್ಯಾಯಾಮ ಮಾಡುವುದು ನಿಮ್ಮ ದೇಹಕ್ಕೆ ಶಕ್ತಿ ನೀಡುತ್ತದೆ ಮತ್ತು ನಿಮ್ಮ ದಿನವನ್ನೇ ಪಾಸಿಟಿವ್ ಆಗಿ ಪ್ರಾರಂಭಿಸಲು ಸಹಾಯ ಮಾಡುತ್ತದೆ. ಇನ್ನೊಂದು ಮುಖ್ಯ ಪರಿಹಾರವೆಂದರೆ ನೀರಿಗೆ ಸಂಬಂಧಿಸಿದ ಕಾರ್ಯಗಳು. ಮೀನರಾಶಿ ಜಲತತ್ವಕ್ಕೆ ಸೇರಿರುವುದರಿಂದ ನೀವು ಪ್ರತಿದಿನ ಬೆಳಿಗ್ಗೆ 1 ಗ್ಲಾಸ್ ತಾಜಾ ನೀರನ್ನು ದೇವರಿಗೆ ಅರ್ಪಿಸಿ ನಂತರ ಕುಡಿಯುವುದು ಉತ್ತಮ. ಸಾಧ್ಯವಾದರೆ ನದಿ ಅಥವಾ ಸಮುದ್ರದ ಬಳಿ ಹೋಗಿ ಸ್ವಲ್ಪ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೊನೆಯದಾಗಿ ಒಂದು ವಿಶೇಷ ಸಲಹೆ. ಈ ತಿಂಗಳಲ್ಲಿ ನೀವು ಯಾರೊಂದಿಗೂ ಕೋಪದಿಂದ ಮಾತನಾಡಬೇಡಿ. ನಿಮ್ಮ ಮಾತುಗಳು ನಿಮ್ಮ ಭಾಗ್ಯವನ್ನು ರೂಪಿಸುತ್ತದೆ. ಶಾಂತವಾಗಿ ಸಮತೋಲನದಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಿದರೆ ನೀವು ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ದಾಟಬಹುದು. ಮೀನರಾಶಿಯವರೇ, ಈ ಪರಿಹಾರಗಳು ಸಾಮಾನ್ಯದಂತೆ ಕಾಣಬಹುದು, ಆದರೆ ನಂಬಿಕೆ ಮತ್ತು ನಿಯಮಿತವಾಗಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಅಚ್ಚರಿ ಪಡುವಷ್ಟು ಬದಲಾವಣೆಗಳನ್ನು ತರುತ್ತದೆ. ಮೀನರಾಶಿಯವರೇ, ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ವಿಶೇಷ ಲಕ್ಕಿ ಎನರ್ಜಿಗಳನ್ನು ತರುತ್ತದೆ. ಈ ತಿಂಗಳಲ್ಲಿ ನಿಮಗೆ ಅತ್ಯಂತ ಶುಭಕರವಾದ ಬಣ್ಣ ಹಳದಿಯಾಗಿರುತ್ತದೆ. ಹಳದಿ ಬಣ್ಣ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಿಮ್ಮ ನಿರ್ಧಾರಗಳನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮುಖ್ಯವಾದ ಕೆಲಸಗಳಿಗೆ ಹೋಗುವಾಗ ಅಥವಾ ಯಾವುದೇ ಹೊಸ ಆರಂಭ ಮಾಡುವಾಗ ಹಳದಿ ಬಣ್ಣದ ಉಡುಪು ಅಥವಾ ಸಣ್ಣ ವಸ್ತುವನ್ನು ಬಳಸುವುದು ನಿಮ್ಮ ಭಾಗ್ಯವನ್ನು ಹೆಚ್ಚಿಸಬಹುದು. ಈ ತಿಂಗಳ ಲಕ್ಕಿ ನಂಬರ್ 3 ಆಗಿದ್ದು ಇದು ನಿಮಗೆ ಪ್ರಗತಿ ಮತ್ತು ಬೆಳವಣಿಗೆಯ ಸಂಕೇತವಾಗಿದೆ.
ನೀವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ 3, 12, 21, 30 ಮುಂತಾದ ಸಮಸ್ಯೆಗಳೊಂದಿಗೆ ಸಂಬಂಧಪಟ್ಟ ದಿನಗಳು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಈ ದಿನಗಳಲ್ಲಿ ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಿದರೆ ಅಥವಾ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಂಡರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾಗಿ ಶುಭಕರವಾದ ದಿನಗಳು 7, 14 ಮತ್ತು 18 ಆಗಿದೆ. ಈ ದಿನಗಳಲ್ಲಿ ನೀವು ಹೊಸ ಕೆಲಸವನ್ನು ಆರಂಭಿಸುವುದು, ಉದ್ಯೋಗಕ್ಕೆ ಸಂಬಂಧಿಸಿದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಥವಾ ಹಣಕಾಸಿನ ಹೂಡಿಕೆ ಮಾಡುವುದನ್ನು ಪರಿಗಣಿಸಬಹುದು. ಈ ದಿನಗಳು ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಹೆಚ್ಚಿದೆ ಮತ್ತು ಯಶಸ್ಸು ನಿಮ್ಮ ಕಡೆಗೆ ಸೆಳೆಯಬಹುದು. ಈ ತಿಂಗಳಲ್ಲಿ ನಿಮಗೆ ಅನುಕೂಲಕರವಾದ ದಿಕ್ಕು ಉತ್ತರ ಆಗಿದ್ದು, ಈ ದಿಕ್ಕಿನಲ್ಲಿ ಕೆಲಸಗಳನ್ನು ಆರಂಭಿಸುವುದು ಅಥವಾ ಪ್ರಯಾಣ ಮಾಡುವುದು ನಿಮಗೆ ಶುಭಕರವಾಗಿರುತ್ತದೆ. ಜೊತೆಗೆ ಗುರುವಾರದ ದಿನ ನಿಮಗೆ ವಿಶೇಷ ಲಾಭ ನೀಡುವ ದಿನವಾಗಿದ್ದು, ಆ ದಿನ ದೇವರ ಪ್ರಾರ್ಥನೆ ಮಾಡುವುದು ಅಥವಾ ಸಣ್ಣ ದಾನ ಧರ್ಮ ಮಾಡುವುದರಿಂದ ನಿಮ್ಮ ಭಾಗ್ಯ ಮತ್ತಷ್ಟು ಹೆಚ್ಚಾಗಬಹುದು. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳು ಸಣ್ಣ ಪ್ರಯತ್ನಗಳಿಂದ ದೊಡ್ಡ ಫಲಿತಾಂಶಗಳನ್ನು ಪಡೆಯುವ ಸಮಯವಾಗಿದೆ. ನೀವು ಸರಿಯಾದ ದಿನಗಳನ್ನು ಮತ್ತು ಲಕ್ಕಿ ಡೀಟೇಲ್ಸ್ಗಳನ್ನು ಬಳಸಿಕೊಂಡು ಮುಂದೆ ಸಾಗಿದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತರುವ ಸಾಧ್ಯತೆ ತುಂಬ ಹೆಚ್ಚಿದೆ. ಈ ಏಪ್ರಿಲ್ ತಿಂಗಳು ನಿಮ್ಮನ್ನು ಪರೀಕ್ಷಿಸುತ್ತದೆ, ಆದರೆ ಸರಿಯಾದ ದಾರಿಯಲ್ಲಿ ನಡೆದರೆ ಇದೇ ತಿಂಗಳು ನಿಮ್ಮ ಯಶಸ್ಸಿನ ಆರಂಭವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.